ಮೂರು ತಲೆಮಾರು ಇವತ್ತು ಒಟ್ಟೊಟ್ಟಿಗೆ ಬಂದು ವೋಟ್ ಮಾಡಿರುವಂಥದ್ದು. ಇದೇ ಪ್ರಜಾಪ್ರಭುತ್ವದ ಸೌಂದರ್ಯ. ಇಲ್ಲಿ ನೋಡ್ತಾ ಇದ್ದೀರಿ, ಇವರು ಅಜ್ಜಿ, ಮಗಳು, ಮೊಮ್ಮಗಳು, ಮೂರು ತಲೆಮಾರುಗಳು ಒಟ್ಟೊಟ್ಟಿಗೆ ಬಂದಿದ್ದಾರೆ. ಫಸ್ಟ್ ಟೈಮ್ ವೋಟರ್ ಬೇರೆ ಇವಳು, ಫಸ್ಟ್ ಟೈಮ್ ವೋಟರ್. ಮೂರು ತಲೆಮಾರು ಒಟ್ಟೊಟ್ಟಿಗೆ ಬಂದು ವೋಟ್ ಹಾಕಿದ್ದಾರೆ. ಇವರು ಅನೇಕ ಚುನಾವಣೆಗಳಲ್ಲಿ ವೋಟ್ ಹಾಕಿರುವಂಥವ್ರು. ನೀನು ನನ್ನ ತೋರಿಸ್ಬೇಕಪ್ಪ, ನೀನು ನನ್ನ ತೋರಿಸ್ಬೇಕಲ್ಲ ನೀನು. ಹುಬ್ಬಳ್ಳಿಯಲ್ಲಿ ಮೂರು ತಲೆಮಾರುಗಳು ಒಟ್ಟೊಟ್ಟಿಗೆ ಇವತ್ತು ಮತದಾನವನ್ನ ಮಾಡಿರುವಂತು ಅವರೇ ಇವರೆಲ್ಲ. ಇವರು ಏನಂದ್ರೆ ಎಷ್ಟೋ ಚುನಾವಣೆಗಳಲ್ಲಿ ಮತದಾನವನ್ನ ಮಾಡಿದ್ದಾರೆ. ಅವರ ಮೊಮ್ಮಗಳು ಫಸ್ಟ್ ಟೈಮ್ ವೋಟ್ ಮಾಡಿದ್ದಾರೆ. ಮೂರು ಜನರ ಹತ್ರ ಮಾತಾಡೋಣ, ಏನ್ ಹೇಳ್ತಾರೆ ನೋಡೋಣ. ನೀವು ಎಷ್ಟೋ ಚುನಾವಣೆಗಳನ್ನು ನೋಡಿದಿರಿ, ಎಷ್ಟು ಅಂದಾಜು, ಎಷ್ಟು ಎಲೆಕ್ಷನ್ಗೆ ನೀವು ಅಂದಾಜು ವೋಟ್ ಹಾಕಿರ್ಬೋದು? ನನಗೆ 78 ವಯಸ್ಸು. ಎಷ್ಟು ಚುನಾವಣೆ ನಾನು ಇದು ಮಾಡೇನೋ ನನಗೆ ಇದು ಇಲ್ಲ, ಲೆಕ್ಕ ಇಲ್ಲ. ಹೌದು, ಒಂದ್ಸಲ ಮಾತ್ರ ಇದೇ ಶಾಲೆ ಒಳಗೆ ಬರೋದು ನಮ್ದು ಇದು ಮಿಸ್ ಆಗಿತ್ತು. ನಾವೆಲ್ಲ ಬೂತ್ ಅಡ್ಡಾಡಿದ್ವಿ. ಬೆಳಿಗ್ಗಿನಿಂದ ಸಂಜೆ ತನಕ ಅಡ್ಡಾಡಿದ್ರು. ನಮ್ಮ ವೋಟರ್ ಲಿಸ್ಟ್ನೊಳಗೆ ನಮ್ಮ ಹೆಸರು ಒಂದ್ಸಲ ಮಿಸ್ ಆಗಿತ್ತು. ಬಾಳ ವರ್ಷದ ಹಿಂದೆ, 30 ವರ್ಷದ ಹಿಂದೆ ಅದು ಹೆಂಗ್ ಮಿಸ್ ಆಗಿ ಅಂದ್ರೆ ನಾವು ಬಾಡಿಗೆ ಮನೆಯವ್ರಲ್ಲ, ಅಲ್ಲಿ ಇಲ್ಲಿ ಅಡ್ಡಾಡೋರು. ಹೆಂಗ್ ಮಿಸ್ ಆಗಿತ್ತು. ಒಂದ್ಸಲ ಆಗಿತ್ತು ಇದು ನಮ್ಗ. ಬಾಕಿ ಎಲ್ಲ ಟೈಮ್ ನಾವು ವೋಟಿಂಗ್ ಮಾಡಿ ಒಟ್ಟ ತಪ್ಪಿಸ್ಕೋಬಾರ್ದು ಅಂತೀರಲ್ಲ ವೋಟ್ ಮಾಡೋದು? ಹೌದು, ತಪ್ಪಿಸ್ಕೋಬಾರ್ದು. ಇದು ನಮ್ದು ಹಕ್ಕು. ಇದು ಒಳ್ಳೆ ಪ್ರತಿನಿಧಿಯನ್ನು ಆರಿಸುವಂತ ಒಂದು ಸೌಭಾಗ್ಯ ನಮ್ಗೆ ದೇವ್ರು ಕೊಟ್ಟಿದ್ದು. ಅದನ್ನ ನಾವು ಮಿಸ್ ಮಾಡ್ಕೊಂಡ್ರೆ, ಮತ್ತು ನಾವು ಎಜುಕೇಟೆಡ್ ಮಂದಿ, ನಮ್ಗೊಂದು ಮುಂದೆ ಯಾರು ನಮ್ಗೆ ಬೇಕು ಅಂಥೇಳಿ ನಮ್ಗೆ ಗೊತ್ತದ. ಇಲ್ಲ ಅಂದ್ರೆ ಆಮಿಷಕ್ಕೆಲ್ಲ ಇದು ಮಾಡಿ ಯಾರ್ಯಾರನ್ನು ಆರಿಸ್ತಾರ. ಆಮೇಲೆ ನಮ್ಮಂಥವ್ರೆಲ್ಲ ಕಲ್ತವ್ರೆಲ್ಲ ಮನ್ಯಾಗ ಕೂತು ಆಮೇಲೆ ಅವರು ಯಾರ್ಯಾರೋ ಗೊತ್ತಿಲ್ದಿದ್ದವರು ಆಮಿಷಕ್ಕೆ ಇದಾಗಿ ಅವರು ಅಯೋಗ್ಯರನ್ನ ಆರಿಸ್ತಾರ. ಹೌದು, ತಪ್ಪಿಸ್ಲಾರ್ದೆ. ಮೊನ್ನೆ 105 ವಯಸ್ಸಿನ ಅಜ್ಜಿ ಒಂದು ಗಾಲಿ ಚೇರ್ನೊಳಗೆ ಕುಂತು ವೋಟಿಂಗ್ ಮಾಡ್ಲಿಕ್ಕೆ ಬಂದಿದ್ದು ನಾವು ಫೋಟೋ ನೋಡಿದ್ವಿ. 105 ವಯಸ್ಸಿನ ಅಜ್ಜಿ. ಆವಾಗ ನಮ್ದು 78 ಎಲ್ಲೋ ಅಲ್ಲ ಅಂತ ಅನಿಸ್ತು ನಮ್ಗ. ಈಗ ಈ ವೋಟ್ ಮಾಡಕ್ ಹಿಂದೇಟ್ ಹಾಕ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಿ? ವೋಟ್ ಹಾಕಕ್ ಹಿಂದೇಟ್ ಹಾಕ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಿ ಅಂತ? ಅವರು ಜಾಬ್ ಇನ್ನು ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಯಾರು ಜಾಬ್ ಕೊಡಬಾರದು. ಜಾಬ್ ಮಾಡೋರಿದ್ರೆ ಅವ್ರದ್ದು 1-2 ಇನ್ಕ್ರಿಮೆಂಟ್ ಕಟ್ ಮಾಡಬೇಕು. ಅಥವಾ ನಾನ ಆ ಹುದ್ದೆ ಒಳಗಿದ್ರೆ ಅವ್ರನ್ನ ಜಾಬ್ನಿಂದ ತೆಗೆದು ಹಾಕಿ, ಹೋಗಪ್ಪ ಬೇರೆ ಕಡೆ ಹುಡುಕಾಡ್ಕೊಂಡು ನಿನ್ ಜಾಬ್ ಅಂತೇಳಿ. ನನ್ಗ ಇದು ಇನ್ನು ಇಲ್ಲ, ಸಿಗ್ಲಿಲ್ಲ. ಅಷ್ಟು ನನ್ಗ ಸಿಟ್ಟು ಬರ್ತೈತೆ ಅವ್ರ ಬಗ್ಗೆ. ಮತ್ತೆ ಎಜುಕೇಟೆಡ್ ಮಂದಿ ಸೆಂಟರ್ ಪ್ಲೇಸ್ನೊಳಗೆ ನೋಡ್ರೆ ಹೆಂಗ್ ಮಾಡ್ತಾರ ವೋಟಿಂಗ್ ಹೋಗ್ಲಾರ್ದೆ. ಎಲ್ಲೆಲ್ಲೋ ಹಳ್ಳಿಯಾಗಿದ್ದವ್ರೆಲ್ಲ ವೋಟ್ ಹಾಕಕ್ ಬರಂಗಿಲ್ಲ. ಅಜ್ಜಿನ ಇನ್ಸ್ಪೈರ್ ನಿಮಗ ವೋಟ್ ಹಾಕಕ್? ಹಾ ರೀ, ನಮ್ ಮನ್ಯಾಗ ಇವತ್ ಮಟ ಯಾರು ಹಿಂಗ್ ಮಿಸ್ ಮಾಡ್ಕೊಂಡಿಲ್ಲ ವೋಟ್ ಹಾಕೋದ. ತಪ್ಪದೆ ವೋಟ್ ಮಾಡಿದ್ದಾರೆ. ಅದಕ್ಕೆ ನಾನು ಇದು ಫಸ್ಟ್ ಟೈಮ್ ತಪ್ಪದೆ ವೋಟ್ ಮಾಡ್ಲಿ ಅಂತ ಬಂದಿದ್ದೀನಿ ವೋಟ್ ಹಾಕಾಕ. ಅಜ್ಜಿ ಹೇಳಿದ್ರ ವೋಟ್ ಮಾಡ್ಲೇಬೇಕಂತ? ಹಾ ರೀ, ಹೇಳಿದ್ದಾರೆ ವೋಟ್ ಮಾಡಬೇಕಂತ. ಅದಕ್ಕ ಎಕ್ಸ್ಪೀರಿಯನ್ಸ್ ಅದ ರೀ. ಅಂದ್ರ ಹಿಂಗ ಪ್ರೌಡ್ ಫೀಲಿಂಗ್ ಬಂದೈತಿ. ಮತ್ ಖುಷಿ ಆಗಿತ್ತ ಕಿ ನಂದಿದ್ ಫಸ್ಟ್ ವೋಟ್ ನಾನು ಇವತ್ ಬಂದ್ ಹಾಕಿದೀನಿ ಅಂತ. ಮತ್ ಈ ಬೂತಿಗ ನಾನ ಫಸ್ಟ್ ವೋಟ್ ಹಾಕಿನಿ ಅಂದ್ರೆ ಫಸ್ಟ್ ವೋಟ್ ನಂದ ಬಂದೈತಿ. ಅದಕ್ಕ ಹಿಂಗ್ ಖುಷಿ ಆಗಿದೆ ಫುಲ್. ವೋಟಿಂಗು ಫಸ್ಟ್, ವೋಟು ಫಸ್ಟ್. ಹೇಳಿದ ನಾವ್ ಅದ ನೀವ್ ಹೇಳಿದ್ರಲ್ಲ, ಅದಕ್ಕ ನಾನು ಹೇಳ್ತೇನಿ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಹಿಂಗಾಗಿ ನಾವಿದ್ದಂಗ ನನ್ ಮಕ್ಳು ಇರ್ತಾರ. ಇದನ್ನ ಒಪ್ತೇವೆ ನಾವು. ನಮ್ಮ ಮನೆಯಲ್ಲಿ ನಾವು ಮೊದಲಿಗೆ 6:40 ನಾವ್ ಇಳಿದ್ವಿ. ಹೌದು, 6:40 ಇಳಿದ್ವಿ. ಹಿಂಗಾಗಿ ನಮಗ್ ಬಹಳಷ್ಟು ಸಂತೋಷ. ನಾವ್ ಯಾವಾಗ್ಲೂ ವೋಟ್ ಹಾಕೋದು ಯಾವಾಗ್ಲೂ ತಪ್ಪಿಸಿಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಇದು ಕರ್ತವ್ಯ. ನಮ್ಮ ಮತದಾನ ಮಾಡೋದು ನಮ್ಮ ಧರ್ಮ. ನಮಗೆ ಸಂವಿಧಾನ ಕೊಟ್ಟಂತ ಒಂದು ಅಧಿಕಾರ. ಬಾಕಿ ಎಲ್ಲದ್ರಲ್ಲೂ ಮೇಲು ಕೀಳು ಇರ್ಬೋದು, ಆದ್ರೆ ಮತದಾನದಲ್ಲಿ ಮೇಲು ಕೀಳು ಇಲ್ಲ. ಎಲ್ಲಾರ್ಗೂ, ಶ್ರೀಮಂತರಿಗೂ ಒಂದೇ ಮತ, ಬಡವ್ರಿಗೂ ಒಂದೇ ಮತ, ಕಲ್ತವನ್ಗೂ ಒಂದೇ ಮತ, ಕಲೀಲಾರ್ದೆ ಇದ್ದವನ್ಗೂ ಒಂದೇ ಮತ. ಎಲ್ಲರದು ಮತದಾನದ ವ್ಯಾಲ್ಯೂ ಒಂದೇ. ಅದರ ಅರ್ಥ ಎಲ್ಲರೂ ಸಮಾನರು ಅಂತ ಹೇಳಿ ನಾವಿಲ್ಲಿ ತೋರಿಸ್ಕೊಡ್ಬೋದು. ಈ ರೀತಿಯಾಗಿ ನಮ್ಮ
ಹಕ್ಕನ್ನು ನಾವು ಚಲಾಯಿಸುವುದನ್ನು ನಾವು ತಪ್ಪಿಸ್ಕೋಬಾರದು. ಆಮೇಲೆ ನಾವು ಒಮ್ಮೆ ಮತದಾನ ಮಾಡದೇ ಇದ್ದು 5 ವರ್ಷ ನಾವು ಅದ್ರ ಬಗ್ಗೆ ಅಳೋಕ್ಕಿಂತ ನಾವು ಮತದಾನದಲ್ಲಿ ಕಂಪಲ್ಸರಿ ಭಾಗವಹಿಸುವುದು ಮುಖ್ಯವಾಗಿದೆ. ಈ ಹುಬ್ಬಳ್ಳಿಯ ಪ್ರಭು ಫ್ಯಾಮಿಲಿ ಇಡೀ ಕುಟುಂಬ ಸಮೇತರಾಗಿ 3 ತಲೆಮಾರುಗಳ ಮತದಾರರು ಇವತ್ತು ಬಂದು ಮತ ಚಲಾಯಿಸಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಮುಲ್ವಿ ಜೊತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.